ನಮಸ್ಕಾರ. 2025ರಲ್ಲಿ ಭಾರತೀಯ ರೈಲ್ವೆಯಲ್ಲಿ ಒಂದು ದೊಡ್ಡ ನೇಮಕಾತಿ ಅಭಿಯಾನ ನಡೆಯಲಿದೆ. ಇದು ಸಾವಿರಾರು ಜನರಿಗೆ ಒಂದು ಅದ್ಭುತವಾದ ಅವಕಾಶ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಇದರಲ್ಲಿ ಏನೆಲ್ಲ ಅವಕಾಶಗಳಿವೆ ಮತ್ತೆ ಅದಕ್ಕೆ ಹೇಗೆಲ್ಲ ತಯಾರಿ ನಡೆಸಬೇಕು? ಬನ್ನಿ ಇದರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳೋಣ. 50,000ಕ್ಕೂ ಹೆಚ್ಚು ಹುದ್ದೆಗಳು. ಹೌದು, ಇದು ಸುಮ್ಮನೆ ಒಂದು ನಂಬರ್ ಅಷ್ಟೇ ಅಲ್ಲ. 2025-26ರ ಸಾಲಿನಲ್ಲಿ ರೈಲ್ವೆ ಇಲಾಖೆ ನಡೆಸೋಕೆ ಹೊರಟಿರುವ ನೇಮಕಾತಿಯ ಒಂದು ದೊಡ್ಡ ಚಿತ್ರಣ ಇದು. ಇಷ್ಟು ದೊಡ್ಡ ಮಟ್ಟದ ಅವಕಾಶ ಇತ್ತೀಚಿನ ವರ್ಷಗಳಲ್ಲಿ ಬಂದೇ ಇರಲಿಲ್ಲ. ಈ ನೇಮಕಾತಿ ಎಷ್ಟು ಸೀರಿಯಸ್ ಆಗಿದೆ ಅಂತ ಅರ್ಥ ಮಾಡ್ಕೋಬೇಕಂದ್ರೆ ಈ ಸಂಖ್ಯೆಗಳನ್ನ ನೋಡಿ. ಈಗಾಗಲೇ 55,000 ಪೋಸ್ಟ್ಗಳಿಗೆ ಸುಮಾರು 1.86 ಕೋಟಿ ಜನ ಎಕ್ಸಾಮ್ ಬರ್ತಿದ್ದಾರೆ. ಅಂದ್ರೆ ಯೋಚನೆ ಮಾಡಿ, ಒಂದೊಂದು ಪೋಸ್ಟಿಗೂ ಎಷ್ಟೊಂದು ಕಾಂಪಿಟಿಷನ್ ಇರುತ್ತೆ ಅಂತ. ಇದು ಸ್ಪರ್ಧೆ ಜೊತೆಗೆ ರೈಲ್ವೆ ಜಾಬ್ಗೆ ಇರೋ ಡಿಮ್ಯಾಂಡ್ ಅನ್ನು ತೋರಿಸುತ್ತೆ. ಸರಿ, ಹಾಗಾದ್ರೆ ಈ ದೊಡ್ಡ ನೇಮಕಾತಿಯಲ್ಲಿ ಯಾವ್ಯಾವ ರೀತಿ ಜಾಬ್ಸ್ ಇದೆ? ಆಫೀಸರ್ ಲೆವೆಲಿಂದ ಹಿಡಿದು ಟೆಕ್ನಿಕಲ್ ಪೋಸ್ಟ್ಗಳವರೆಗೆ ಯಾವೆಲ್ಲ ಅವಕಾಶಗಳು ತೆರೆದುಕೊಳ್ಳುತ್ತಿವೆ ಅಂತ ಈಗ ನೋಡೋಣ ಬನ್ನಿ. ನೋಡಿ, ನೇಮಕಾತಿಯನ್ನ ಮುಖ್ಯವಾಗಿ 3 ಭಾಗಗಳಾಗಿ ವಿಂಗಡಿಸಬಹುದು. ಇಂಜಿನಿಯರಿಂಗ್ ಓದಿದವರಿಗೆ IRMS ಆಫೀಸರ್ ಪೋಸ್ಟ್ಗಳು, ITI ಅಥವಾ ಡಿಪ್ಲೊಮಾ ಮಾಡಿದವರಿಗೆ ಟೆಕ್ನಿಷಿಯನ್ ಹುದ್ದೆಗಳು, ಮತ್ತೆ ಅತಿ ಹೆಚ್ಚು ಅಂದ್ರೆ ಸುಮಾರು 32,000ಕ್ಕೂ ಹೆಚ್ಚು ಜನರಲ್ ಪೋಸ್ಟ್ಗಳು ಗ್ರೂಪ್ ಡಿ ಕ್ಯಾಟಗರಿಯಲ್ಲಿ ಇವೆ. ಸೊ ಯಾರ್ಯಾರ ಕ್ವಾಲಿಫಿಕೇಷನ್ಗೆ ಯಾವುದು ಸೂಟ್ ಆಗುತ್ತೆ ಅನ್ನೋದನ್ನ ಇಲ್ಲಿ ನೋಡಬಹುದು. ಆಫೀಸರ್ ಲೆವೆಲ್ ಜಾಬ್ಸ್ ಟಾರ್ಗೆಟ್ ಮಾಡ್ತಿರೋ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ಗೆ ಇಲ್ಲೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. IRMS ನೇಮಕಾತಿಗಾಗಿ ರೈಲ್ವೆ ಇಲಾಖೆ ಈಗ ಇಂಜಿನಿಯರಿಂಗ್ ಸೇವೆಗರ ಪರೀಕ್ಷೆಯನ್ನ ಅಂದ್ರೆ ESEಯನ್ನ ವಾಪಸ್ ತರ್ತಾ ಇದೆ. ಇದು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಮತ್ತೆ ಟೆಲಿಕಾಂ ಪದವೀಧರರಿಗೆ ಒಂದು ದೊಡ್ಡ ಬದಲಾವಣೆ ಅಂತಾನೆ ಹೇಳ್ಬೋದು. ಇನ್ನು ಟೆಕ್ನಿಕಲ್ ಪೋಸ್ಟ್ಗಳ ಕಡೆ ಬರೋದಾದ್ರೆ ಗ್ರೇಡ್ 1 ಸಿಗ್ನಲ್ ಮತ್ತು ಗ್ರೇಡ್ 3 ಹುದ್ದೆಗಳಿಗೆ ನೋಟಿಫಿಕೇಷನ್ ಆಲ್ರೆಡಿ ಆಕ್ಟಿವ್ ಆಗಿದೆ. ITI ಅಥವಾ ಸಂಬಂಧಪಟ್ಟ ಟ್ರೇಡ್ಗಳಲ್ಲಿ ಸ್ಕಿಲ್ಸ್ ಇರೋರಿಗೆ ಇದೊಂದು ಸುವರ್ಣ ಅವಕಾಶ. ಇದನ್ನ ಮಿಸ್ ಮಾಡ್ಕೋಬೇಡಿ. ಅತಿ ಹೆಚ್ಚು ಪೋಸ್ಟ್ಗಳಿರೋ ಗ್ರೂಪ್ ಡಿ ವಿಭಾಗದ ಎಕ್ಸಾಮ್ ಶೆಡ್ಯೂಲ್ ಕೂಡ ಈಗ ಕ್ಲಿಯರ್ ಆಗಿದೆ. ನವೆಂಬರ್ ಮಧ್ಯದಿಂದ ಶುರುವಾಗಿ ಡಿಸೆಂಬರ್ ಕೊನೆಯವರೆಗೂ ಪರೀಕ್ಷೆಗಳು ನಡೀತವೆ. ಅಂದ್ರೆ ತಯಾರಿ ಶುರು ಮಾಡೋಕೆ ಇದೇ ರೈಟ್ ಟೈಮ್. ಸೊ ಈಗ್ಲೇ ಕ್ಯಾಲೆಂಡರ್ನಲ್ಲಿ ಈ ಡೇಟ್ಸ್ ಅನ್ನ ಮಾರ್ಕ್ ಮಾಡಿಟ್ಕೊಡಿ. ಈ 3 ಮೇನ್ ಕ್ಯಾಟಗರಿಗಳನ್ನ ಬಿಟ್ಟು ಬೇರೆ ಅವಕಾಶಗಳೂ ಇವೆ. ಸೆಂಟ್ರಲ್ ರೈಲ್ವೆಯಲ್ಲಿ ಅಪ್ರೆಂಟಿಸ್ ಪೋಸ್ಟ್ಗಳು ಮತ್ತೆ ನರ್ಸ್, ಲ್ಯಾಬ್ ಅಸಿಸ್ಟೆಂಟ್ ತರಹ ಪ್ಯಾರಾಮೆಡಿಕಲ್ ಹುದ್ದೆಗಳಿಗೂ ನೇಮಕಾತಿ ನಡೀತಿದೆ. ಅಂದ್ರೆ ರೈಲ್ವೆಯಲ್ಲಿ ಎಷ್ಟು ವೆರೈಟಿಯ ಜಾಬ್ಸ್ ಇದೆ ಅನ್ನೋದು ಇದರಿಂದ ಗೊತ್ತಾಗತ್ತೆ. ಸರಿ, ಈಗ ಯಾವ್ಯಾವ ಜಾಬ್ಸ್ ಇದೆ ಅಂತ ಗೊತ್ತಾಯ್ತು. ಆದ್ರೆ ಅದಕ್ಕೆ ಯಶಸ್ವಿಯಾಗಿ ಅಪ್ಲೈ ಮಾಡೋದು ಹೇಗೆ? ಅದ್ರ ಬಗ್ಗೆ ಸ್ವಲ್ಪ ನೋಡೋಣ. ಅಷ್ಟೇ ಅಲ್ಲ, ಈ ಸಲದ ನೇಮಕಾತಿ ಪ್ರಾಸೆಸ್ನಲ್ಲಿ ಕೆಲವು ದೊಡ್ಡ ಬದಲಾವಣೆಗಳಾಗಿವೆ. ಇದು ಅಪ್ಲೈ ಮಾಡೋರಿಗೆ ತುಂಬಾನೇ ಮುಖ್ಯ. ಈ ಸಲ ನೇಮಕಾತಿ ಪ್ರೊಸೆಸ್ ಇನ್ನಷ್ಟು ಪಾರದರ್ಶಕವಾಗಿರುತ್ತೆ. ಚೀಟಿಂಗ್ ತಡೆಯೋಕೆ ಸಿಗ್ನಲ್ ಜಾಮರ್ಗಳು, ಐಡೆಂಟಿಟಿ ಕನ್ಫರ್ಮ್ ಮಾಡೋಕೆ ಕಂಪಲ್ಸರಿ KYC, ಹಾಗೆ ಮಹಿಳೆಯರು ಮತ್ತೆ ವಿಕಲಚೇತನ ಅಭ್ಯರ್ಥಿಗಳಿಗೆ ಹತ್ತಿರದಲ್ಲೇ ಎಕ್ಸಾಮ್ ಸೆಂಟರ್ ಕೊಡೋ ಥರ ಕ್ರಮಗಳನ್ನ ತಗೊಂಡಿದ್ದಾರೆ. ಅಂದ್ರೆ ಒಟ್ಟಿನಲ್ಲಿ ಅರ್ಹತೆ ಇರೋರ್ಗೆ ಒಂದು ಫೇರ್ ಚಾನ್ಸ್ ಸಿಗಬೇಕು ಅನ್ನೋದೇ ಇದರ ಉದ್ದೇಶ. ಅಪ್ಲೈ ಮಾಡುವಾಗ ಈ 5 ಸ್ಟೆಪ್ಸ್ ನೆನಪಲ್ಲಿಡಿ. ಮೊದಲನೇದಾಗಿ ಅಫಿಷಿಯಲ್ RRB ವೆಬ್ಸೈಟ್ಗಳನ್ನ ಮಾತ್ರ ನಂಬಿ. ಎಕ್ಸಾಮ್ ಕ್ಯಾಲೆಂಡರ್ ಮೇಲೆ ಒಂದು ಕಣ್ಣಿಡಿ. ಬೇಕಾಗಿರೋ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ಈಗಲೇ ರೆಡಿ ಮಾಡಿ ಇಟ್ಕೊಳ್ಳಿ. ಮತ್ತೆ ತುಂಬಾನೇ ಮುಖ್ಯವಾಗಿ ಲಾಸ್ಟ್ ಡೇಟ್ವರೆಗೂ ಕಾಯೋಕ್ಸೋಗ್ಬೇಡಿ. ಕೊನೆದಾಗಿ ಮುಂದೆ ಏನನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಮತ್ತೆ ಯಾವ ವಿಷಯಗಳ ಬಗ್ಗೆ ಹುಷಾರಾಗಿರಬೇಕು ಅನ್ನೋದನ್ನ ನೋಡೋಣ. ಇಲ್ಲಿ ಒಂದು ತುಂಬಾನೇ ಇಂಪಾರ್ಟೆಂಟ್ ವಿಷಯವನ್ನ ಗಮನಿಸಬೇಕು. ಗ್ರೂಪ್ ಟಿ, ಟೆಕ್ನಿಷಿಯನ್ ಮತ್ತೆ IRMS ನೇಮಕಾತಿಗಳು ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿವೆ. ಆದ್ರೆ 20,000ಕ್ಕೂ ಹೆಚ್ಚು ಹುದ್ದೆಗಳಿರೋ NTPC ನೋಟಿಫಿಕೇಷನ್ ಇನ್ನೂ ನಿರೀಕ್ಷೆಯ ಹಂತದಲ್ಲಿದೆ ಅಷ್ಟೇ. ಅದು ಇನ್ನೂ ಅಧಿಕೃತವಾಗಿಲ್ಲ. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಯಾವುದರ ಮೇಲೆ ಗಮನ ಇಡಬೇಕು? ವರ್ಷ ಪೂರ್ತಿ ಬರುವ ALP, JEE ತರಹ ಬೇರೆ ನೋಟಿಫಿಕೇಷನ್ಗಳನ್ನ ಗಮನಿಸ್ತಾ ಇರಿ. ನಿಮ್ಮ ರೈಲ್ವೆ ಝೋನ್ನ ಅಫಿಷಿಯಲ್ ಕ್ಯಾಲೆಂಡರ್ ಅನ್ನ ಚೆಕ್ ಮಾಡ್ತಾ ಇರಿ. ಮತ್ತೆ ಫೈನಲ್ ನೋಟಿಫಿಕೇಷನ್ನಲ್ಲಿ ಬರುವ ಝೋನ್ ವೈಸ್ ಪೋಸ್ಟ್ಗಳ ನಿಖರ ಸಂಖ್ಯೆಗಾಗಿ ಕಾಯಿರಿ. ಇದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಪಾಯಿಂಟ್. ಕೇಳಿ, ಯಾವುದೇ ಸುಳ್ಳು ಸುದ್ದಿಗೆ ಕಿವಿ ಕೊಡದೆ ಅಫಿಷಿಯಲ್ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ವೆಬ್ಸೈಟ್ಗಳನ್ನೇ ನಂಬಬೇಕು. ಮೀಡಿಯಾ ಅಥವಾ ಬೇರೆ ಜಾಬ್ ಸೈಟ್ಗಳಲ್ಲಿ ಬರೋ ಮಾಹಿತಿ ಕೆಲವೊಮ್ಮೆ ಕೇವಲ ಊಹೆ ಆಗಿರಬಹುದು. ಇಷ್ಟೆಲ್ಲ ಅವಕಾಶಗಳು ಮುಂದಿರುವಾಗ ಒಂದು ಪ್ರಶ್ನೆ ಏಳುತ್ತೆ. ಈ ಸಾವಿರಾರು ಹುದ್ದೆಗಳಲ್ಲಿ ಆಕಾಂಕ್ಷಿಗಳು ತಮ್ಮ ದಾರಿಯನ್ನ ಹೇಗೆ ಕಂಡುಕೊಳ್ತಾರೆ? ಈ ದೊಡ್ಡ ನೇಮಕಾತಿಯಲ್ಲಿ ತಮ್ಮ ಸ್ಥಾನವನ್ನ ಭದ್ರಪಡಿಸ್ಕೊಳ್ಳೋಕೆ ಎಲ್ಲರೂ ಸಿದ್ಧಲಾಗಿದ್ದಾರಾ?